ಸಂಸದ ಪ್ರಜ್ವಲ್ ರೇವಣ್ಣ ತಲೆ ತಪ್ಪಿಸಿಕೊಂಡು 23 ದಿನಗಳು ಕಳೆತು. ವಿದೇಶದಲ್ಲಿ ನಾಪತ್ತೆಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನನ್ನು ಶತಾಯಗತಾಯ ಭಾರತಕ್ಕೆ ಕರೆತರುವ ನಿಟ್ಟಿನಲ್ಲಿ ಈಗಾಗಲೇ SIT ಅವರು ವಿಪರೀತವಾದ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪುರಾಣದಲ್ಲಿ ಈಗಾಗಲೇ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಪ್ರಜ್ವಲ್ ಬಂಧನಕ್ಕೆ SIT ಭರದ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಒಂದು ಕಡೆ ನಿನ್ನೆ ನ್ಯಾಯಾಲಯ 42ನೇ ACMM ನ್ಯಾಯಾಲಯ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದಕ್ಕೆ ಅಷ್ಟು ಅಂತ ಹೇಳಿದೆ. ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಮಾಡಿದೆ. ಸೊ ಹಾಗಾಗಿ ಈಗ ಸದ್ಯದಲ್ಲೇ ಪ್ರಜ್ವಲ್ ರೇವಣ್ಣ ಬಂಧನವಾಗುತ್ತಾ ಅಂತಕ್ಕಂಥ ಪ್ರಶ್ನೆ, ಅರೆಸ್ಟ್ ವಾರೆಂಟ್ನಲ್ಲಿ ಮುಂದೇನು ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಈಗ ಕೇಂದ್ರಕ್ಕೆ ಪತ್ರವನ್ನು ಬರೆಯಲಾಗುತ್ತೆ. ಅದು ರಾಜ್ಯ ಸರ್ಕಾರದ ವತಿಯಿಂದ ಆಗಬೇಕು. 2 ದಿನಗಳಲ್ಲಿ, ಮುಂದಿನ 2 ದಿನ ಸೋಮವಾರ ಅಥವಾ ಮಂಗಳವಾರದಲ್ಲಿ ಪತ್ರವನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬರೆಯುತ್ತೆ. ಅರೆಸ್ಟ್ ವಾರೆಂಟ್ ಬಗ್ಗೆ ರಾಜ್ಯ ಕೇಂದ್ರಕ್ಕೆ ಮಾಹಿತಿಯನ್ನು ಕೂಡ ಕೊಡುತ್ತೆ. ಅದು ಕೊಟ್ಟ ನಂತರ ವಿದೇಶಾಂಗ ಇಲಾಖೆಯವರು 5-6 ದಿನಗಳಲ್ಲಿ ಪಾಸ್ಪೋರ್ಟ್ ರದ್ದತಿ ಕುರಿತು ತೀರ್ಮಾನವನ್ನು ತಗೋತಾರೆ. ಅಂದರೆ ರದ್ದತಿಯನ್ನು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ದಿನಗಳು ಬೇಕಾಗುತ್ತೆ. ಯಾಕೆಂದರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ನಾರ್ಮಲ್ ಪಾಸ್ಪೋರ್ಟ್ ಥರ ಅದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ. ಹಾಲಿ ಸಂಸದ ಕೂಡ ಹೌದು. ಹಾಗಾಗಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಾದ ನಂತರ ಎಲ್ಲ ದೇಶಗಳಿಗೆ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನು ಕೊಡುತ್ತೆ. ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಮೊದಲಿಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಕಾನೂನು ಬಾಹಿರವಾಗಿ ವಾಸ ಇದ್ದಾನೆ ಅಂತ ಗಡಿಪಾರು ಮಾಡಿ ನಿಮ್ಮ ದೇಶದಿಂದ ಅಂತ ಮನವಿಯನ್ನು ಮಾಡ್ಕೋತಾರೆ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಪಾಸ್ಪೋರ್ಟ್ ರದ್ದಾಗಿರುತ್ತೆ. ಪಾಸ್ಪೋರ್ಟ್ ಇದ್ದರೆ ಮಾತ್ರ ಇನ್ನೊಂದು ದೇಶದಲ್ಲಿ ನಾವು ಇರಬಹುದು, ಇಲ್ಲ ಅಂದರೆ ಅದನ್ನು ಕಾನೂನು ಬಾಹಿರವಾಗಿದ್ದಾರೆ ಅಂತ ಅರ್ಥ. ಪಾಸ್ಪೋರ್ಟ್ ಕ್ಯಾನ್ಸಲ್ ಆದರೆ ಗಡಿಪಾರು ಮಾಡ್ತಾರೆ. ರೆಡ್ ಕಾರ್ನರ್ ನೋಟಿಸ್ಗಿಂತ ಪಾಸ್ಪೋರ್ಟ್ ರದ್ದು ಮಾಡುವ ಅಸ್ತ್ರವನ್ನು ಬಳಸ್ತಾರೆ.